ಕನಿಷ್ಠ ವೇತನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಕನಿಷ್ಠ ವೇತನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಆಗಲೇಬೇಕು, 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 LKG UKG ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಮಾಲಿನಿ ಮೇಸ್ತ ಬಿಸಿಯೂಟ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು CITUನ ರಾಜ್ಯ ಕಾರ್ಯದರ್ಶಿ. ಇವತ್ತು ಪ್ರಮುಖವಾಗಿ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಕೂಡ ಒಂದು ಪ್ರಬಲವಾದಂತಹ ಹೋರಾಟಕ್ಕೆ ಹೋಗ್ತಾ ಇರೋದು. ಕನಿಷ್ಠ ಕೂಲಿಯನ್ನ ಎಲ್ಲಾ ವಿಭಾಗದ ಕಾರ್ಮಿಕರಿಗೆ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ CITUನ ರಾಜ್ಯ ಸಮಿತಿ ಕರೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟಕ್ಕೆ ಕೂತಿದೀವಿ. ಈಗ ಕನಿಷ್ಠ ವೇತನದ ಪರಿಷ್ಕರಣೆ ಕೇವಲ 81 ವಿಭಾಗಕ್ಕೆ ಮಾತ್ರ ಸರ್ಕಾರ ಈಗಾಗಲೇ ಅದನ್ನ ನಿಗದಿಪಡಿಸಿದೆ. ನಾವು ಹೇಳ್ತಾ ಇರೋದು ಯೋಜನಾ ಕಾರ್ಮಿಕರಾಗಿರುವಂತಹ ಅಂಗನವಾಡಿ, ಬಿಸಿ ಊಟ, ಆಶಾ ಮತ್ತು ಇತರೆ ವಿಭಾಗದ ಬಿಡಿ ಕಾರ್ಮಿಕರು, ಕೈಮಗ್ಗ ಈ ತರ ಎಲ್ಲಾ ವಿಭಾಗದ ಕಾರ್ಮಿಕರಿಗೂ ಕೂಡ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಕನಿಷ್ಠ ಕೂಲಿಯನ್ನ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖವಾದಂತಹ ಇವತ್ತಿನ ಡಿಮ್ಯಾಂಡ್ ಇರುವಂತದ್ದು. ಅದರ ಜೊತೆಯಲ್ಲಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಬಿಸಿ ಊಟದ ಯೋಜನೆಯನ್ನ ಖಾಸಗಿಯವರಿಗೆ ಸುಮಾರು 33 ಶಾಲೆಯ ಪಟ್ಟಿ ನಮಗೆ ಸಿಕ್ಕಿದೆ. 33 ಶಾಲೆಗಳನ್ನ ಖಾಸಗೀಕರಣವನ್ನ ಮಾಡ್ಲಿಕ್ಕೆ ಅಂದ್ರೆ ಅಕ್ಷಯ ಫೌಂಡೇಶನ್ಗೆ ಕೊಡ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದ ಅದರಲ್ಲಿ ಚಿಕ್ಕಬಳ್ಳಾಪುರದ ಆಡಳಿತ ವ್ಯವಸ್ಥೆ ಕೊಡ್ಲಿಕ್ಕೆ ಹೊರಟಿದೆ. ನಾವು ಇದನ್ನ ಖಂಡಿಸ್ತೀವಿ. ಯಾಕೆ ಅಂತಂದ್ರೆ ಬಿಸಿ ಊಟದ ಯೋಜನೆ 2001-2 ಏನು ರಾಜ್ಯದಲ್ಲಿ ಜಾರಿಗೆ ಬಂದಾಗ ಇದೇ ತಾಯಂದಿರು ಬಹಳ ಪ್ರಮುಖವಾಗಿ ತಮ್ಮ ಬದುಕನ್ನ ಸವಿಸಿ ಈ ಯೋಜನೆಯಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಬರೀ ಇದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದಷ್ಟೇ ಅಲ್ಲ, ತಾಯ್ತನದ ಪ್ರೀತಿಯನ್ನ ಕೊಡುವಂತ ಯೋಜನೆ. ಅಂತ ಯೋಜನೆಯನ್ನ ಈಗ ಅಕ್ಷಯ ಫೌಂಡೇಶನ್ ತನ್ನ ಲಾಭಕ್ಕಾಗಿ ಈ ತಾಲೂಕನ್ನ ವಹಿಸ್ಕೊಂಡಿದೆ ಅನ್ನೋದು ಮಾಹಿತಿ ಸಿಕ್ಕಿದೆ ಮತ್ತು ಪಟ್ಟಿ ಸಿಕ್ಕಿದೆ. ಈಗ ನಮ್ಮ ಅಧಿಕಾರಿಗಳು ಹೇಳೋ ಪ್ರಕಾರ ನಾವು ಯಾವುದೇ ಅಡಿಗೆಯವರನ್ನ ತೆಗೆಯೋದಿಲ್ಲ, ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯೋಜನೆ ಪ್ರಾರಂಭದಲ್ಲಿನೇ 22,000 ಇಸ್ಕಾನ್ ಬಂದಾಗ್ಲೇನೆ 22,000 ನೌಕರರು ಕೆಲಸವನ್ನ ಕಳ್ಕೊಂಡು ಮನೆಗೆ ಹೋಗಿದ್ದಾರೆ. ಅದರ ನಂತರದಲ್ಲಿ ಹಂತ ಹಂತವಾಗಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ ಅಂತ ಹೇಳಿ ಶಾಲೆಗಳನ್ನ ಮರ್ಜ್ ಮಾಡುವ ಹಿನ್ನೆಲೆಯಲ್ಲಿ ಅಡಿಗೆ ನೌಕರರು ಮನೆಗೆ ಹೋಗ್ತಾ ಇದ್ದಾರೆ. ಈಗ ಕಳೆದ ವರ್ಷ ಇರುವಂತಹ ಸಂಖ್ಯೆ ಇವತ್ತಿಲ್ಲ. ಹಾಗೇನೆ ಈಗ ನಾವು ಸರ್ಕಾರಕ್ಕೆ ಹೇಳಲಿಕ್ಕಿರುವಂತದ್ದು, ಸರ್ಕಾರದ PAB ಮೀಟಿಂಗ್ ನಲ್ಲಿ 2012ರಲ್ಲಿ ಆದೇಶ ಆಗಿದೆ. ಯಾವುದೇ ರೀತಿಯ ಕ್ಯಾಟರಿಂಗ್ ವ್ಯವಸ್ಥೆಯನ್ನ ಅಥವಾ ಯಾವುದೇ ಸ್ವಸಹಾಯ ಸಂಘಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ ಅಥವಾ ಯಾವುದೇ ಫೌಂಡೇಶನ್ಗಳಿಗೆ ಬಿಸಿ ಊಟದ ಸ್ಕೀಮ್ ಅನ್ನ ಕೊಡೋದಿಲ್ಲ, ನಾವು ಸರ್ಕಾರವೇ ನಡೆಸ್ತೀವಿ ಅನ್ನುವಂತ ರೀತಿಯಲ್ಲಿ ಸರ್ಕಾರದ ಆದೇಶ ಇದ್ದಾಗ್ಲೂ ಕೂಡ ಇಲ್ಲಿಯ ಆಡಳಿತ ವ್ಯವಸ್ಥೆ ಅದನ್ನ ಮುತುವರ್ಜಿ ವಹಿಸಿ ಅದನ್ನ ಮಾಡ್ಲಿಕ್ಕೆ ಹೊರಟಿರುವುದು ನಾವು ವಿರೋಧಿಸ್ತೀವಿ. ಇಸ್ಕಾನಿಗಾಗ್ಲಿ ಅಥವಾ ಯಾವುದೇ ಸ್ವಸಹಾಯ ಸಂಘಗಳಿಗಾಗ್ಲಿ ಅಥವಾ ಯಾವುದೇ ಸಂಘಗಳಿಗಾಗ್ಲಿ ಅದನ್ನ ಕೊಡ್ಲಿಕ್ಕೆ ನಾವು ಮುಂದೆ ಕೊಡೋದಿಲ್ಲ. ಒಂದು ವೇಳೆ ನೀವು ಅದನ್ನ ಮಾಡ್ಲಿಕ್ಕೆ ಹೊರಡ್ತೀರಿ ಅನ್ನೋದಾಯ್ತು ಅಂತಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಹೋರಾಟಕ್ಕೆ ಹೋಗ್ಬೇಕು. ಮೊನ್ನೆ ಹೋರಾಟಕ್ಕೆ ಹೋಗ್ತೀವಿ. ಮೊನ್ನೆನೂ ಕೂಡ CM ಅವರ ಸೆಕ್ರೆಟರಿ ಆಗಿರುವಂತ ವೆಂಕಟೇಶ್ ಅಯ್ಯರ್ ಸರ್ ಹತ್ರ ಭೇಟಿ ಮಾಡಿ ಮಾತಾಡಿ ಬಂದಿದೀವಿ. ಅವರು ಕೂಡ ಇಲ್ಲಿಯ ಆಡಳಿತ ವ್ಯವಸ್ಥೆಗೆ ಮಾತಾಡಿದ್ದಾರೆ. ನಾವು ಇಸ್ಕಾನ್ ನ ವಿರೋಧ ಇದೀವಿ, ಯಾವುದೇ ಕಾರಣಕ್ಕೆ ಇಸ್ಕಾನ್ಗೆ ಕೊಡಬಾರ್ದು ಅನ್ನುವಂತ ರೀತಿಯಲ್ಲಿ ಹೇಳಿದ್ದಾಗ್ಲೂ ಕೂಡ ಅದನ್ನ ಇವರು ಮುಂದುವರಿಸುವಂತ ಆಸಕ್ತಿ ವಹಿಸಿದ್ದಾರೆ. ಅಂದ್ರೆ ಇವ್ರಿಗೇನು ಕಮಿಷನ್ ಇದೆ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಹಾಗಾಗಿ ಇದನ್ನ ವಾಪಸ್ ತಗೊಳ್ಬೇಕು. ಇವತ್ತು ಮಾತುಕತೆ ನಡೆಸಿ ಅದನ್ನ ಏನಿದೆ ಅದನ್ನ ವಾಪಸ್ ತಗೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ. ಒಂದು ವೇಳೆ ಅವರು ಒಪ್ಲಿಲ್ಲ ಅನ್ನೋದಾದ್ರೆ ನಾವು ಈ 1-2-3 ದಿವಸದ ಬಳಿಕ ತೀರ್ಮಾನ ಮಾಡಿ ಇದೇ DC ಕಚೇರಿಯ ಮುಂದೆ ಕಂಟಿನ್ಯೂ ಆಗಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಹೋಗ್ತೀವಿ ಅನ್ನುವಂತ ಸಂದೇಶವನ್ನ ಹೇಳಲಿಕ್ಕಿರುವಂತದ್ದು. ನಾವು ಯಾವುದೇ ಅಡಿಗೆಯವರಿಗೆ ಸಮಸ್ಯೆ ಮಾಡೋದಿಲ್ಲ, ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೋತೀವಿ. ಹಾಗೇನೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅನ್ನೋದು 1 ತಾಸಿನ ಒಳಗಡೆ ಮಾತ್ರ ಶಾಲೆಯಲ್ಲಿ ಬೇಯಿಸಿರೋದು ಕೊಟ್ರೆ 1 ತಾಸು ಒಳಗಡೆ ಅಡಿಗೆ ಅದು ಬೇಯಿಸಿರೋದು ಪೌಷ್ಟಿಕ ಆಹಾರ ಇರುತ್ತೆ. ಎಲ್ಲೋ ಮಾಡಿರುವಂತ ಊಟ 4 ಗಂಟೆಗೋ 3 ಗಂಟೆಗೋ ಅಡಿಗೆಯನ್ನ ರೆಡಿ ಮಾಡಿರೋದನ್ನ ಶಾಲೆಗೆ ಬರ್ಬೇಕಾದ್ರೆ 12-1 ಗಂಟೆ ಆಗುತ್ತೆ. ಆವಾಗ ಹೆಚ್ಚು ಕಮ್ಮಿ 8-9 ತಾಸು ಆಗಿರುತ್ತೆ ಅಡಿಗೆ ಮಾಡಿ. ಅದು ಯಾವ ಲೆಕ್ಕದಲ್ಲಿ ಬಿಸಿ ಊಟ ಆಗುತ್ತೆ ಅನ್ನೋದು ನಾವು ಈ ಸಂದರ್ಭದಲ್ಲಿ ಕೇಳಲಿಕ್ಕಿರುವಂತದ್ದು. ಇದನ್ನ ವಾಪಸ್ ತಗೊಳ್ಬೇಕು. ನಮ್ಮ ಮಕ್ಕಳು ಆರೋಗ್ಯವಾಗಿರ್ಬೇಕು. ಈ ಸ್ಕೀಮಿನ ಉದ್ದೇಶ ಏನಿದೆ ಪೌಷ್ಟಿಕ ಆಹಾರ ಅನ್ನೋದು ಅದನ್ನ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಹೋರಾಟಕ್ಕೆ ಹೋಗ್ತಾ ಇದೀವಿ. ಸರ್ಕಾರ ಅದನ್ನ ವಾಪಸ್ ತಗೊಳ್ಳೋರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಲಿಕ್ಕಿರೋದು. ಮಾಲಿನಿ ಮಿಸ್ಟರ್ ಏನು ಬಿಸಿಲಪ್ಪ. ಜಿಂದಾಬಾದ್ ಜಿಂದಾಬಾದ್
50 ಶಾಲೆಗಳಿಗೆ ಬಿಸಿ ಊಟನ ಅಕ್ಷಯ ಪಾತ್ರ ಫೌಂಡೇಶನ್ ಇಂದ ಈಗಾಗಲೇ ನಾವು 29ನೇ ತಾರೀಕಿಂದ ಕೊಡ್ತಾ ಇದೀವಿ. ಅಂದ್ರೆ ನಿನ್ನೆಯಿಂದ 3116 ಮಕ್ಕಳಿಗೆ ಕೊಡ್ತಾ ಇದೀವಿ. ಎಲ್ಲ STMC ಮತ್ತೆ ಶಾಲೆಗಳಿಂದ ಒಪ್ಪಿಗೆ ಪ್ರಮಾಣ ಪತ್ರ ತಗೊಂಡು ಕೊಡ್ತಾ ಇದೀವಿ. ನಾವಿದ್ರೆ ಇಲ್ಲಿ ಯಾವುದೇ ಅಡಿಗೆಯವ್ರನ್ನ ತೆಗ್ದಿಲ್ಲ. 75 ಜನ ಆ ಶಾಲೆಗೆ ಸಂಬಂಧಿಸಿದಂತ ಅಡಿಗೆಯವರು ಇದ್ರು. 75 ಜನ ಅಡಿಗೆಯವರು ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಅವ್ರನ್ನ ಯಾವುದೇ ರೀತಿಯಲ್ಲಿ ತೆಗ್ದಿಲ್ಲ. ಮೇಡಮ್, ಈಗ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಟಾಗ ಅಡಿಗೆಯವ್ರ ಪರಿಸ್ಥಿತಿಗೆ ಆಲ್ಟರ್ನೇಟಿವ್ ಆಗಿ ಏನು ಯೋಜನೆಯನ್ನು ಪರ್ಯಾಯ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಅಲ್ಲಿ ಏನು ತೆಗ್ದೇ ಇಲ್ಲ. ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು. ತೆಗೆಯುವಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ತಗೊಳ್ಳೋದ್ರಿಂದ ಶಾಲೆಗಳಲ್ಲೇ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರೆ ಅವಾಗ ಗ್ರಾಜುವಲಿ ಕಡಿಮೆ ಆಗ್ತಾರೆ. ಅಷ್ಟು ಬಿಟ್ಟರೆ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ, ತೆಗಿಯೋದಿಲ್ಲ. ಅವ್ರಿಗೇನ್ ಫೆಸಿಲಿಟಿ ಬರುತ್ತೆ ಅದು ನಮ್ಮ ಇದರಿಂದಾನೇ ತಾಲೂಕ್ ಪಂಚಾಯತಿಯಿಂದಾನೇ, ಜಿಲ್ಲಾ ಹಂತದಿಂದ ನಾವು ಬಿಡುಗಡೆ ಆಗಿರೋ ಅನುದಾನದಲ್ಲಿ ಅವ್ರಿಗೆ ಸ್ಯಾಲ್ರಿನು ಮತ್ತೆ ಅಡಿಗೆ ತಯಾರಿಕೆ ವೆಚ್ಚ ಇದ್ರದನ್ನು ಕೊಡೋದು ತಾಲೂಕಿಂದ ಬಿಡುಗಡೆ ಮಾಡ್ತಾರೆ. ಇದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಅಲ್ಲ, ಈ ಒಂದು ವೇಳೆ ಏನಾದ್ರು ಸರ್ಕಾರ ಮತ್ತೆ ಇಲಾಖೆಗಳು ತೆಗಿಬೇಕು, ಯಾಕಂದ್ರೆ ಬೇರೆಯವ್ರಿಗೆ ಗುತ್ತಿಗೆ ಕೊಡಬೇಕು, ಈ ಒಂದು ಫುಡ್ ಮಾನಿಟರಿಂಗ್ ಮಾಡಬೇಕು ಏನಾದ್ರು ಬಂದಾಗ ಆ ತರದ್ದು ಅವ್ರ ಪರಿಸ್ಥಿತಿಗೆ ಯಾವ ರೀತಿ ಆಲ್ಟರ್ನೇಟಿವ್ ಒದಗಿಸ್ಕೊಂಡಿದೀವಿ? ಇಲ್ಲ ಆ ಪ್ರಸ್ತಾವನೆ ಬಂದಾಗ ನಾವು ನೋಡ್ತೀವಿ ಅಷ್ಟೇ. ನಾವು ಅದನ್ನು ತೆಗಿಯಲ್ಲ. ಅದು ತೆಗಿಯಂತ ಯೋಜನೆಯನ್ನು ನಮ್ಗೆ ಅಡಿಗೆ ಮನೆ ಸ್ವಚ್ಛವಾಗಿರ್ಬೇಕು, ಮಕ್ಕಳಿಗೆ ಊಟ ಈಗ PAP ಇದು ಆದೇಶ ಮತ್ತೆ ಯಾವ ಆದೇಶ? ಸರ್ಕಾರದ ಆದೇಶ ತೋರಿಸಿಲ್ಲ. ಯಾವ ಇಲಾಖೆಯಿಂದ ಬಂದಿದೆ, ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ತೋರಿಸಿ. ನಾವು ರಾಜ್ಯದಲ್ಲಿ ಮಾತಾಡಿದ್ದೀವಿ, ರಾಜ್ಯದಲ್ಲಿ ಯಾವುದೂ ಇಲ್ಲ.